ಒಂದು ಕಾಲದಲ್ಲಿ ಒಂದು HMT ವಾಚ್ ಕೈಯಲ್ಲಿ ಇದ್ದರೆ ಅದು ಕೇವಲ ಒಂದು ಗಡಿಯಾರವಾಗಿರಲಿಲ್ಲ, ಅದು ಗೌರವದ ಸಂಕೇತವಾಗಿತ್ತು. ಸರ್ಕಾರಿ ಅಧಿಕಾರಿಗಳಿಂದ ಹಿಡಿದು ಕಾಲೇಜಿನ ವಿದ್ಯಾರ್ಥಿಗಳವರೆಗೂ ಪ್ರತಿಯೊಬ್ಬ ಭಾರತೀಯನ ಕನಸಿನ ವಾಚ್ HMT. ಆದರೆ ಒಂದು ಕಾಲದಲ್ಲಿ ಭಾರತದ ನಂಬರ್ 1 ವಾಚ್ ಕಂಪನಿಯಾಗಿದ್ದ HMT ಇಂದು ಏಕೆ ಬಹುತೇಕ ಕಾಣಿಸುತ್ತಿಲ್ಲ? ಅದರ ತಪ್ಪೇನು? ಯಾರು ಅದನ್ನು ಸೋಲಿಸಿದರು? ಬನ್ನಿ ನೋಡೋಣ ದಿ ಲೆಜೆಂಡ್ HMT ವಾಚ್ ಕಂಪನಿಯ ಕಥೆಯನ್ನು. 1950ರ ದಶಕ. ಭಾರತ ಹೊಸದಾಗಿ ಸ್ವಾತಂತ್ರ್ಯ ಪಡೆದಿತ್ತು. ದೇಶಕ್ಕೆ ಕೈಗಾರಿಕೆಗಳ ಅಗತ್ಯವಿತ್ತು. ಅಂದು ಪ್ರಧಾನಿ ಜವಾಹರಲಾಲ್ ನೆಹರು ಭಾರತವೇ ಯಂತ್ರಗಳನ್ನು ತಯಾರಿಸಬೇಕೆಂದು ಕನಸು ಕಂಡರು. 1953ರಲ್ಲಿ ಹಿಂದೂಸ್ತಾನ್ ಮಷಿನ್ ಟೂಲ್ಸ್ ಅಂದರೆ HMT ಹುಟ್ಟಿಕೊಂಡಿತು. ಆರಂಭದಲ್ಲಿ HMT ಗಡಿಯಾರಗಳನ್ನು ತಯಾರಿಸುತ್ತಿರಲಿಲ್ಲ. ಇಂಡಸ್ಟ್ರಿಯಲ್ ಮಷಿನ್ಸ್, ಟ್ರ್ಯಾಕ್ಟರ್ಸ್ ಇವುಗಳನ್ನು ತಯಾರಿಸುತ್ತಿತ್ತು. ಆದರೆ ಕೆಲವು ವರ್ಷಗಳಿಗೆ ಕಂಪನಿ ಹೊಸ ಕ್ಷೇತ್ರಕ್ಕೆ ಕಾಲಿಟ್ಟಿತು. ಅದುವೇ ವ್ರಿಸ್ಟ್ ವಾಚಸ್. ಹಾಗೆ ಸಾಗುತ್ತಾ 1961ರಲ್ಲಿ ಜಪಾನ್ನ ಸಿಟಿಸನ್ ಕಂಪನಿ ಸಹಕಾರದೊಂದಿಗೆ HMT ತನ್ನ ಮೊದಲ ವಾಚ್ ಬಿಡುಗಡೆ ಮಾಡಿತು. ಆ ಸಮಯದಲ್ಲಿ ವಿದೇಶಿ ವಾಚ್ ಖರೀದಿಸುವುದು ಸಾಮಾನ್ಯ ಭಾರತೀಯರಿಗೆ ಅಸಾಧ್ಯ. HMT ಮಾತ್ರ ಉತ್ತಮ ಗುಣಮಟ್ಟವನ್ನು ಕಡಿಮೆ ಬೆಲೆಯಲ್ಲಿ ನೀಡಿತು. ಕೆಲವೇ ವರ್ಷಗಳಲ್ಲಿ HMT ವಾಚ್ ಎಂದರೆ ನಂಬಿಕೆ, ಗುಣಮಟ್ಟ, ಗೌರವ. ಒಂದು HMT ವಾಚ್ ಖರೀದಿಸಲು ಜನರು ತಿಂಗಳುಗಟ್ಟಲೆ ಕಾಯುತ್ತಿದ್ದರು. ಕೆಲವರು ವರ್ಷಗಳ ಕಾಲ ವೇಟಿಂಗ್ ಲಿಸ್ಟ್ನಲ್ಲಿ ಇದ್ದರು. ಇದು HMTಯ ಸುವರ್ಣವಾಗಿತ್ತು. 1970ರಿಂದ 1980ರ ನಡುವೆ HMT ದೇಶದ ಅತಿದೊಡ್ಡ ವಾಚ್ ಕಂಪನಿಯಾಯಿತು. ಪ್ರತಿ ವರ್ಷ ಲಕ್ಷಾಂತರ ವಾಚುಗಳನ್ನು ಮಾರಾಟ ಮಾಡುತ್ತಿತ್ತು. ಆದರೆ ಜನಪ್ರಿಯತೆ ಎಷ್ಟಾಯಿತೆಂದರೆ ಮದುವೆ ಉಡುಗೊರೆಯಾಗಿ, ಹುಟ್ಟುಹಬ್ಬದ ಉಡುಗೊರೆಯಾಗಿ, ಸರ್ಕಾರಿ ಉದ್ಯೋಗ ಸಿಕ್ಕಾಗ HMT ವಾಚ್ ನೀಡುವುದು ಎಂದು ಸಂಪ್ರದಾಯವಾಗಿತ್ತು. ಜನರು ಹೇಳುತ್ತಿದ್ದರು, ಒಮ್ಮೆ HMT ವಾಚ್ ತೆಗೆದುಕೊಂಡರೆ ವರ್ಷಗಳ ಕಾಲ ಏನೂ ಆಗುವುದಿಲ್ಲ. ಆದರೆ ಅದೇ ಸಮಯದಲ್ಲಿ ಜಗತ್ತು ಬದಲಾಗುತ್ತಿತ್ತು. HMT ಮಾತ್ರ ಬದಲಾಗಲಿಲ್ಲ. 1980ರ ದಶಕದಲ್ಲಿ ಜಪಾನ್ ಹೊಸ ತಂತ್ರಜ್ಞಾನ ತಂದಿತು, ಕ್ವಾರ್ಟ್ಸ್ ವಾಚಸ್. ಈ ವಾಚುಗಳು ಹೆಚ್ಚು ನಿಖರ, ಹಗುರ, ಅಗ್ಗ ಮತ್ತು ಕಡಿಮೆ ನಿರ್ವಹಣೆ ಬೇಕಾಗಿತ್ತು. ಆದರೆ HMT ಇನ್ನೂ ಮೆಕ್ಯಾನಿಕಲ್ ವಾಚಸ್ ಮೇಲೆಯೇ ನಂಬಿಕೆ ಇಟ್ಟಿತ್ತು. ಅವರಿಗೆ ಅನಿಸಿತು, ಜನರು ನಮ್ಮನ್ನು ಖರೀದಿಸುತ್ತಾರೆ. ಆದರೆ ಜನರ ಅಭಿರುಚಿ ಬದಲಾಗಿತ್ತು. ಹೊಸ ತಂತ್ರಜ್ಞಾನವನ್ನು ಜನರು ಸ್ವೀಕರಿಸುತ್ತಿದ್ದರು. HMT ಮಾತ್ರ ಹಳೆಯ ದಾರಿಯಲ್ಲೇ ನಡೆಯುತ್ತಿತ್ತು. 1987 ಒಂದು ಹೊಸ ಕಂಪನಿ ಮಾರುಕಟ್ಟೆಗೆ ಬಂದಿತು. ಅದೇ ಟೈಟಾನ್. ಟೈಟಾನ್ ಕೇವಲ ವಾಚ್ ಮಾರಲಿಲ್ಲ, ಅದು ಡಿಸೈನ್, ಫ್ಯಾಷನ್, ಮಾಡರ್ನ್ ಟೆಕ್ನಾಲಜಿಯನ್ನು ಮಾರಿತು. ಜಾಹೀರಾತು ಕೂಡ ಮಾಡಿತು. ಯುವಕರನ್ನು ಗುರಿಯಾಗಿಸಿಕೊಂಡಿತು. ಅಷ್ಟೇ ಅಲ್ಲ, ಕ್ವಾರ್ಟ್ಸ್ ಟೆಕ್ನಾಲಜಿ ಬಳಸಿ ಅತ್ಯಾಧುನಿಕ ವಾಚುಗಳನ್ನು ಬಿಡುಗಡೆ ಮಾಡಿತು. ನಿಧಾನವಾಗಿ ಜನರು HMTಯನ್ನು ಬಿಟ್ಟು ಟೈಟಾನ್ ಕಡೆ ತಿರುಗಿದರು. HMT ಮಾರಾಟ ವರ್ಷದಿಂದ ವರ್ಷಕ್ಕೆ ಕುಸಿಯತೊಡಗಿತು. 1990ರ ನಂತರ ಖಾಸಗಿ ಕಂಪನಿಗಳ ಸಂಖ್ಯೆ ಹೆಚ್ಚಾಯಿತು. ವಿದೇಶ ಬ್ರ್ಯಾಂಡ್ಗಳು ಭಾರತಕ್ಕೆ ಬಂದವು. ಕ್ಯಾಸಿಯೋ, ಟೈಮೆಕ್ಸ್, ಫಾಸ್ಟ್ಯಾಕ್ ಮತ್ತು ಅನೇಕ ಹೊಸ ಬ್ರ್ಯಾಂಡ್ಗಳು. ಆದರೆ HMT ಇನ್ನೂ ಹಳೆಯ ರೀತಿಯಲ್ಲೇ ಕಾರ್ಯನಿರ್ವಹಿಸುತ್ತಿತ್ತು. ಸರ್ಕಾರಿ ವ್ಯವಸ್ಥೆ, ನಿಧಾನವಾಗಿ ನಿರ್ಧಾರಗಳನ್ನು, ಹೊಸತನದ ಕೊರತೆ ಇವೆಲ್ಲ ಸೇರಿ ಕಂಪನಿಯನ್ನು ದೊಡ್ಡ ನಷ್ಟದ ಕಡೆ ತಳ್ಳಿದವು. ಕೊನೆಗೆ HMT ವಾಚಸ್ ಉತ್ಪಾದನೆಗಳನ್ನು ನಿಲ್ಲಿಸಬೇಕಾಯಿತು. ಭಾರತದ ಹೆಮ್ಮೆಯ ಬ್ರ್ಯಾಂಡ್ ಇತಿಹಾಸದ ಪುಟ ಸೇರಿತು. ಇಂದು HMT ಎಂಬ ಹೆಸರು ಇನ್ನೂ ಭಾರತೀಯರ ನೆನಪಿನಲ್ಲಿ ಜೀವಂತವಾಗಿದೆ. ಇಂದಿಗೂ ಹಲವರು HMT ವಾಚುಗಳನ್ನು ಸಂಗ್ರಹಿಸುತ್ತಾರೆ. ವಿಂಟೇಜ್ ವಾಚ್ ಕಲೆಕ್ಟರ್ಸ್ಗೆ HMT ಒಂದು ಅಮೂಲ್ಯ ಬ್ರ್ಯಾಂಡ್. ಆದರೆ ವ್ಯವಹಾರದಲ್ಲಿ ಕೇವಲ ಒಳ್ಳೆಯ ಉತ್ಪನ್ನ ಸಾಕಾಗುವುದಿಲ್ಲ. ಕಾಲಕ್ಕೆ ತಕ್ಕಂತೆ ಬದಲಾಗಬೇಕು, ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳಬೇಕು, ಗ್ರಾಹಕರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಬೇಕು. ಇಲ್ಲದಿದ್ದರೆ ಯಶಸ್ಸಿನ ಶಿಖರದಲ್ಲಿದ್ದರೂ ಕಂಪನಿಯು ಒಂದು ದಿನ ಇತಿಹಾಸವಾಗಬಹುದು. HMT ಕಥೆ ನಿಮಗೆ ಒಂದು ದೊಡ್ಡ ಪಾಠ ಹೇಳುತ್ತದೆ. ಯಶಸ್ಸು ಶಾಶ್ವತವಲ್ಲ, ಬದಲಾವಣೆಯನ್ನು ಸ್ವೀಕರಿಸುವವರೇ ಶಾಶ್ವತವಾಗಿ ಉಳಿಯುತ್ತಾರೆ. ಒಂದು ಕಾಲದಲ್ಲಿ ಪ್ರತಿಯೊಬ್ಬ ಭಾರತೀಯನ ಕೈಯಲ್ಲಿದ್ದ HMT ಇಂದು ಕೇವಲ ನೆನಪಾಗಿ ಉಳಿದಿದೆ. ಆದರೆ ಅದರ ಕಥೆ ಪ್ರತಿಯೊಬ್ಬ ಉದ್ಯಮಿಗೂ ಒಂದು ದೊಡ್ಡ ಪಾಠವಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇಂಥ ಬಿಸ್ನೆಸ್ ಸ್ಟೋರಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತ ಕಂಪನಿಯ ಸಕ್ಸಸ್ ಸ್ಟೋರಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.